श्रीगुरुभ्यो नमः हरिः ओम् ॐ नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्टादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹನ್ಭ್ಯಃ. ಮಕರ ರಾಶಿಯ ಎಲ್ಲ ಆತ್ಮೀಯ ಸಹೃದಯ ವೀಕ್ಷಕರಿಗೂ ಕೂಡ 7.7 ಶನಿ ಮುಗಿದಿದೆ. ಹಾಗಾಗಿ ಎಲ್ಲ ನಿಮಗೆ ಬದಲಾವಣೆಗಳಾಗ್ತಾ ಇರಬಹುದು. ಏಪ್ರಿಲ್ ತಿಂಗಳಲ್ಲಿ ಏನಪ್ಪ ಶುಭನೋ ಲಾಭನೋ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಉತ್ತರಾಷಾಢ ನಕ್ಷತ್ರ 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3 4ನೇ ಪಾದ, ಧನಿಷ್ಠ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗುವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ನಾವು ಗಮನಿಸೋಣ. ವಿಶೇಷವಾಗಿ ಇದು ವಸಂತ ಋತು, ಅಂದರೆ ನೂತನವಾದಂಥ ವಿಶ್ವಾಸ ಸಂವತ್ಸರ ಆರಂಭ ಮಾಡಿ ಫಸ್ಟ್ನೇ ಒಂದು ಪಕ್ಷ ಅಥವಾ ಈ ಒಂದು ಚೈತ್ರ ಮಾಸ ಅಂತೇಳಿ ಹೇಳಬಹುದು. ಈ ಮಾಸದಲ್ಲಿ ನಮಗೆ ಗುಪ್ತ ನವರಾತ್ರಿ ಅಂತ, ಹಾಗಾಗಿ ವಸಂತ ನವರಾತ್ರಿ ಅಂತೇಳಿ ಹೇಳ್ತಾರೆ. ಅದನ್ನು ಆಚರಣೆ ಮಾಡಿ ಕೆಲವು ಕಡೆಗೆ ರೂಢಿ ಇದೆ, ಮಾಡುವಂಥವ್ರು ಮಾಡಬಹುದು. ಇಲ್ಲ ಅಂತಾದರೆ ಆಶ್ವೇಜ ಮಾಸದಲ್ಲಿ ನವರಾತ್ರಿ ಅನ್ಕ ಹೇಗಿದ್ರೂ ಕೂಡ ಬರುತ್ತದೆ, ಅಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ನೋಡಿ, 6ನೇ ತಾರೀಕಿಗೆ ಶ್ರೀರಾಮಚಂದ್ರ ಶ್ರೀರಾಮ ನವಮಿ, 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಅನಂತರದಲ್ಲಿ 12ನೇ ತಾರೀಕಿಗೆ ಮಹಾಪ್ರದೋಷ, 12ನೇ ತಾರೀಕಿಗೆ ಬೆಂಗಳೂರು ಹುಣ್ಣಿಮೆ ಇದೆ. ಹಾಗೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಬೆಂಗಳೂರಿನ ಕರಗ ಬಹಳ ಮುಖ್ಯವಾದಂಥದ್ದು, ಚಿತ್ರಾ ಪೂರ್ಣಿಮೆ. ನೋಡಿ, ಹಾಗಾಗಿ ಏನು ಸಾಧ್ಯ ಆಗುತ್ತೋ ಅಷ್ಟು ಕರಗ ನೋಡುವಂಥವರು, ದರ್ಶನ ಮಾಡುವಂಥವರು ಮಾಡಬಹುದು. ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡುವಂಥ ವ್ಯಕ್ತಿಗಳು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡಬಹುದು. ಅನಂತರದಲ್ಲಿ 13ನೇ ತಾರೀಕಿಗೆ ಸಂಕ್ರಾಂತಿ ಇದೆ, 14ನೇ ತಾರೀಕಿಗೆ ವಿಶೇಷವಾಗಿ ಸೌರ ಯುಗಾದಿ, ಹಾಗಾಗಿ ಯುಗಾದಿ ಆಚರಣೆ ಮಾಡುವಂಥ ವ್ಯಕ್ತಿಗಳು ಮಾಡಬಹುದು. ಅನಂತರ 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಸರ್ವೇಶಾಂ ಏಕಾದಶಿ, 25 ಮಹಾಪ್ರದೋಷ. ನೋಡಿ, ವಿಶೇಷವಾಗಿ ಮಹಾಪ್ರದೋಷ. 12ನೇ ತಾರೀಕಿಗೆ ಪ್ರದೋಷ ಏನಿಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆ ಅಷ್ಟೇ ಇದೆ. ಹಾಗೆ 26ನೇ ತಾರೀಕಿಗೆ ಮಾಸ ಶಿವರಾತ್ರಿ, 27ಕ್ಕೆ ಅಮಾವಾಸ್ಯೆ, ಅಂದರೆ ಅಕ್ಷತೃತೀಯ ಅಮಾವಾಸ್ಯೆಯೂ ಕೂಡ ಇದೆ. ಎಷ್ಟೊಂದು ಹಬ್ಬ ಹರಿದಿನಗಳು ನೋಡಿ, ನೂತನವಾದಂಥ ಸಂವತ್ಸರ. ಇನ್ನು ಗ್ರಹಸ್ಥಿತಿ ಹೇಗಿದೆಯಪ್ಪ? ನಿಮ್ಗನಕ 7.7 ಶನಿ ಮುಗೀತು, ವರಿ ಮಾಡೋದೇ ಬೇಡ. ಮಕರ ರಾಶಿಯವರು ತೃತೀಯ ಸ್ಥಾನಕ್ಕೆ ಶನಿ, ರವಿ, ಶುಕ್ರ, ಬುಧ, ಹಾಗೆ ರಾಹು, ಪಂಚಗ್ರಹಗಳು ಕೂಡ ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿದ್ದಾರೆ. ಹಾಗೆ ಚತುರ್ಥ ರಾಶಿಯಲ್ಲಿ ಯಾರಿಲ್ಲ, ಪಂಚಮ ರಾಶಿಯಲ್ಲಿ ಗುರು ಸದ್ಯಕ್ಕೆ ಬಲವಂತನಾಗಿದ್ದಾನೆ. ಹಾಗಾಗಿ ಗುರುಬಲ ಸದ್ಯಕ್ಕೆ ಇದೆ ನಿಮಗೆ. ಷಷ್ಠ ಯಾರಿಲ್ಲ, ಸಪ್ತಮನಲ್ಲಿ ಕುಜ ಇದ್ದಾನೆ. ನೋಡಿ, ಕುಜ ಒಬ್ಬನ ಸಪ್ತಮದಲ್ಲಿದ್ದಾನೆ, ಇದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಅಷ್ಟಮದ ಯಾರಿಲ್ಲ, ನಾವು ಮೊದಲು ಕೇತು ಇದ್ದಾನೆ. ಇದೆಲ್ಲ ಗ್ರಹಸ್ಥಿತಿ ನಿಮಗೆ ಬಹಳ ಪೂರಕವಾಗಿದೆ ಅಂತೇಳಿ ಹೇಳಬೇಕು. ಬಹಳ ಜನ ಮಕರ ರಾಶಿಯವರು ಕಾಮೆಂಟ್ ಮಾಡ್ತಾ ಇದ್ದೀರಿ, ಯಾಕೋ ಅನುಕೂಲ ಆಗ್ತಾ ಇಲ್ಲ, ಯಾಕೆ ಬಹಳ ಕೆಟ್ಟ ರಾಶಿ ಅಂತೇಳೆಲ್ಲ ಬಹಳ ಜನ ಕಾಮೆಂಟ್ ಮಾಡ್ತಾ ಇದ್ದೀರಿ. ಕೆಟ್ಟ ರಾಶಿ ಹೇಳುವಂಥದ್ದು ಯಾವುದೂ ಇಲ್ಲ. 12 ರಾಶಿಗಳು ಕೂಡ ಪರಮ ಪವಿತ್ರವಾದಂಥ ರಾಶಿಗಳೇ. ಪರಮ ಉಚ್ಚ ಸ್ಥಾನವನ್ನು ಪಡೆದಂಥ ರಾಶಿಗಳೇ 12 ರಾಶಿಗಳು. ಮೇಷಾದಿ 12 ರಾಶಿಗಳು ರಾಶಿನಾ ಮುದಜೋ ಲಗ್ನಂ ಅಂತೇಳಿ ಹೇಳ್ತಾರೆ. ಹಾಗಾಗಿ ರಾಶಿಯೂ ಬಹಳ ಮುಖ್ಯವಾದ್ದೇ, ಲಗ್ನವೂ ಕೂಡ ಬಹಳ ಮುಖ್ಯವಾದ್ದೇ. ಆದರೆ ನಾವು ಗೋಚಾರ ಫಲಗಳನ್ನು ನಿರ್ದೇಶ ಮಾಡಬೇಕು ಅಂತಂದರೆ ಕೇವಲ ರಾಶಿ ಮೇಲೆ ಮಾತ್ರ ಚಿಂತನೆ ಮಾಡಬೇಕು, ಲಗ್ನದ ಮೇಲೆ ಚಿಂತನೆ ಮಾಡುವಂಥದ್ದು ಬೇಡ. ಅದಕ್ಕೆ ಒಂದು ದಿವಸ ಒಂದು ಅರ್ಧ ಗಂಟೆ ಸಪ್ರೇಟಾಗಿ ರಾಶಿ ಏನು ಮುಖ್ಯ, ಲಗ್ನ ಏನು ಮುಖ್ಯ ಆಡೋದನ್ನು ಕೂಡ ವಿಡಿಯೋ ಮಾಡೋಣ ನಾವು. ಯಾಕಂದರೆ ನಾವು ಹೇಳುವಂಥದ್ದು ಗೋಚಾರ ಫಲ ನಿಮ್ಮ ರಾಶಿಗಷ್ಟೇ ತಿಳ್ಕೊಳ್ಳಿ ನೀವು. ಲಗ್ನಕ್ಕೆ ತಿಳ್ಕೊಳ್ಳುವಂಥದ್ದು, ಲಗ್ನ ಅಂದರೆ ಜನ್ಮ ಜಾತಕಕ್ಕೆ ಮಾತ್ರ ಲಗ್ನದ ಪರಿಷ್ಕರಣ, ಲಗ್ನದ ಫಲಗಳು ಹೇಳ್ತದೆ, ಇದಕ್ಕೆಲ್ಲ ಹೇಳುವುದಿಲ್ಲ. ಹಾಗಾಗಿ ಗೋಚಾರ ಫಲವನ್ನು ನಾವು ಹೇಳಿರುವಂತಹ ಗ್ರಹಗಳನ್ನು ಕುರಿತು, ಮತ್ತು ನಿಮ್ಮ ಚಂದ್ರನ ರಾಶಿ, ಉದಾಹರಣೆಗೆ ನಿಮ್ಮದು ಶ್ರವಣ ನಕ್ಷತ್ರ ಮಕರ ರಾಶಿ ಅಂದರೆ ಮಕರ ರಾಶಿಯವರಿಗೆ ಹೇಗಿದೆ ಅಂಥೇಳಿ ಸಾಮಾನ್ಯವಾಗಿ ನಾವು ಹೇಳುವಂಥ ಒಂದು ಪ್ರಯತ್ನ. ಯಾಕಂದರೆ ನಿಮ್ಮ ಜಾತಕ ದಶಾಭುಕ್ತಿಗಳು ಕೂಡ ವ್ಯತ್ಯಾಸ ಇರುತ್ತದೆ. ಹಾಗಾಗಿ ನಾವು ಹೇಳುವಂಥದ್ದು ಸಂಪೂರ್ಣವಾಗಿ ಫಲಿತವೇ ಆಗ್ತದೆ ಹೇಳುವಂಥ ಉದ್ದೇಶ ಅಲ್ಲ. ಅದರ ಒಂದು ಸ್ವಲ್ಪ ದಾರಿ ತೋರಿಸುವಂಥ ಒಂದು ಪ್ರಯತ್ನ ಮಾಡೋಣ. ಸರಿಯಾದಂಥ ನಮ್ಮ ತಿಳುವಳಿಕೆ ಏನಿದೆ ಒಂದು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ 100 ಜನರ ಪ್ರೋತ್ಸಾಹ ಇದೆ, ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ಕೂಡ ಆಗಲಿ. ಆದರೆ ನಿಮ್ಮ ಜಾತಕವನ್ನು ತೀರ್ಮಾನ ಮಾಡಿಕೊಂಡೇ ಮುಂದೆ ಸಂಪೂರ್ಣವಾದಂತಹ ಒಂದು ತೀರ್ಮಾನ. ಯಾಕಂದರೆ ಜಾತಕದಲ್ಲಿ ದಶಾಭುಕ್ತಿಗಳು ಗ್ರಹಸ್ಥಿತಿಗಳು ಬಹಳ ಮುಖ್ಯವಾದಂಥದ್ದು. ಒಟ್ಟಿನಲ್ಲಿ ಗೋಚಾರದಲ್ಲಿ ತನಕ ನಿಮಗೆ ಒಂದು ಹಂತಕ್ಕೆ 7.7 ಶನಿ ಮುಗೀತು. ಹಾಗಾಗಿ ಒಂದು ಬೆಳಕಿನ ದಾರಿಯಲ್ಲಿ ನೀವು ಈಗ ಕಾಲಿಟ್ಕೊಂಡು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀರಿ, ಅದನ್ನೇನು ಚಿಂತೆ ಮಾಡುವಂಥದ್ದು ಬೇಡ. ಹಾಗೆ ಎರಡನೇದಾಗಿ ನಿಮಗೆ ಈ ಸದ್ಯಕ್ಕೆ ಸಪ್ತಮದ ಕುಜನಿಂದಲೇ ಚಿಂತನೆ ಮಾಡೋಣ. ಯಾವುದೋ ಭೂಮಿಯ ಹಿಡಿತ, ಭೂಮಿಯ ಸಮಸ್ಯೆಗಳು ಏನೇನು ಪುನಃ ಬರ್ತಾ ಇದೆಯೋ, ಅಥವಾ ಒಂದು ಸೈಡ್ ತಗೊಳ್ಬೇಕು ಹೇಳುವಂಥ ಒಂದು ಕನಸೇನಿದೆಯೋ ಅದು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಭೂಮಿಯ ವಿಷಯದಲ್ಲಿ ಹೆಚ್ಚಿನದಾದಂತಹ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದೆ.
ನಿಮಗೆ ನೋಡಿ ಮದುವೆ ಮಂಗಲ ಕಾರ್ಯಗಳನ್ನ ಏನಾದ್ರು ಮಾಡಬೇಕು ಅಥವಾ ಮಾಡಿಕೊಳ್ಳಬೇಕು ಅಥವಾ ನಿಮ್ಮನೆಲ್ಲ ಮನೆಯಲ್ಲಿ ಯಾರಿಗೂ ಒಂದು ಮಾಡಬೇಕು ಅನ್ನುವಂಥ ಪ್ರಯತ್ನ ಇದ್ದರೆ ಈ ತಿಂಗಳಿಂದ ಜಾಸ್ತಿ ಪ್ರಯತ್ನಗಳು ಮಾಡಿ. ಸ್ವಲ್ಪ ಸ್ವಲ್ಪ ಪ್ರಯತ್ನಗಳು ಸಾಕಾಗುವುದಿಲ್ಲ. ಯಾಕಂದರೆ ಇವಾಗ ಹೇಗೆ ಅಂತಂದರೆ ಫಿಲ್ಟರ್ ಥರ ಆಗಿಬಿಟ್ಟಿದೆ. 100 ಜಾತಕ ನೋಡ್ರೆ 1-2 ಆಗ್ತದೆ, ಮಿಕ್ಕಿದೆಲ್ಲ ಹೋಲಿಕೆ ಆದರೆ ಕೊನೆಗೆ ಆಗಿರುವಂಥ 2 ಜಾತಕಗಳು ಕೂಡ ಹೋಗಿಬಿಡ್ತದೆ. ಹಾಗಾಗಿ ಮದುವೆಗೆ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ. ಈ ಸದ್ಯಕ್ಕೆ ಶುಕ್ರನ ಬಲವೂ ಕೂಡ ಇದೆ, ಗುರುವಿನ ಬಲವೂ ಕೂಡ ಇದೆ, ಕುಜನು ಕೂಡ ಸಪ್ತಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಸಪ್ತಮ ರಾಶಿಯಲ್ಲಿರುವಂಥ ಕುಜನು ನಿಮಗೆ ಒಂದಂತಕ್ಕೆ ಬಲಗಳನ್ನು ಕೊಡಬೇಕು. ಅವನು ರಾಶಿಯನ್ನು ನೋಡ್ತಾ ಇರುವಂತಹ ನೀಚವಾದಂಥ ಗ್ರಹ ಇರಲಿ, ಉಚ್ಚವಾದಂಥ ಗ್ರಹ ಇರಲಿ, ಯಾರೇ ಇರಲಿ ದೃಷ್ಟಿ ಸಮಾನವಾಗಿ ಕೊಡಬೇಕು. ಹಾಗಾಗಿ ವಕ್ರ ಬಂದಿಲ್ಲ ಅಂತಾದರೆ ಗ್ರಹಗಳು ಶುಭ ಫಲಗಳನ್ನು ನೀಡಬೇಕು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ. ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ಜಾಸ್ತಿ ಪ್ರಯತ್ನ ಮಾಡಿ, ಅದರಿಂದ ಬಹಳ ಶುಭವಾಗ್ತದೆ ಅಂತೇಳಿ ಹೇಳಬಹುದು. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ವಿದೇಶದಿಂದ ಹಣ ಬರುತ್ತೆ ಅಂತೇಳಿ ಹೇಳಬಹುದು. ಮತ್ತು ವಿದೇಶ ಪ್ರಯಾಣಗಳನ್ನು ಯಾರೇನು ಮಾಡಬೇಕು ಅನ್ನುವಂಥ ಚಿಂತೆ ಇದ್ದರೆ ಅದನ್ನು ಪ್ರಯತ್ನ ಮಾಡಿ. ಮತ್ತೇನಾದರೂ ಒಂದು ನೂತನವಾದಂಥ ಬಿಸ್ನೆಸ್ ಶುರು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಅಂತಂದರೆ ಈ ಸಮಯ ಬಹಳ ಒಳ್ಳೆಯದಾದಂಥದ್ದು ಗೋಚಾರ ಫಲದ ರೀತಿಯಲ್ಲಿ. ಯಾಕಂದರೆ ನಿಮಗೆ ನಷ್ಟ ಆಗಿದೆ, ಸಮಸ್ಯೆಗಳಾಗಿದೆ, ಹಿಂದೆ ಇರಬಹುದು, ಹಿಂದೆ ಸಮಸ್ಯೆಗಳಾಗಿದೆ. ಹಾಗಿದ್ದಾಗೂ ಕೂಡ ಈ ಸಮಯದಲ್ಲಿ ನೀವು ಕೂತ್ಕೊಂಡು ಅದು ಪ್ರಯತ್ನ ಮಾಡಿದರೆ ಆ ಪ್ರಯತ್ನ ಒಳ್ಳೆ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳಿದೆ ಅಂತೇಳಿ ಹೇಳ್ತೇನೆ. 5ನೇದಾಗಿ ವಾಹನದಿಂದ ಲಾಭ. ಏನಾದರೂ ಹಳೆಯ ವಾಹನ ಇದ್ದರೆ ಮಾರಾಟ ಆಗ್ಬೋದು ಅಥವಾ ಹೊಸ ವಾಹನವೂ ಕೂಡ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ವಾಹನದಿಂದ ಲಾಭ, ವಾಹನದಿಂದ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ನೀಡುವಂಥ ಸಾಧ್ಯತೆಗಳಿದೆ. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ತೃತೀಯ ರಾಶಿಯ ಶುಕ್ರ ಯಾರೋ ಒಂದು ನಿಮ್ಮ ಸೋದರಿಯರೋ ಅಥವಾ ಆತ್ಮೀಯರೋ ಯಾರೋ ಒಂದು ವ್ಯಕ್ತಿಯಿಂದ ಈ ತಿಂಗಳಲ್ಲಿ ಬಹಳ ಒಳ್ಳೆ ರೀತಿಯಾದಂಥ ಫಲಗಳಾಗುತ್ತೆ, ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನಿಮಗೆ ಯಾವುದೋ ಒಂದು ವಿಷಯಗಳ ಬಗ್ಗೆ ಗೊತ್ತಿಲ್ಲ, ನಿಮಗೆ ಅವರು ಬಂದು ಆ ವಿಷಯಗಳನ್ನು ಹೇಳ್ತಾರೆ, ಅದರಿಂದ ಬಹಳ ಶುಭವಾದಂಥದ್ದಾಗುತ್ತೆ. ಅದರ ಜೊತೆಯಲ್ಲಿ ಕೌಟುಂಬಿಕವಾದಂಥ ಸಾಮರಸ್ಯ, ಎಲ್ಲರ ಹೊಂದಾಣಿಕೆ ಬರುವಂಥ ಸಾಧ್ಯತೆಗಳಿದೆ ಅಂತೇಳಿ ಹೇಳಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಚಿಂತೆ ಗೊಂದಲ ಹೇಳುವಂಥದ್ದು ಬಹಳ ಬರ್ತಾ ಇದೆ. ಆದರೂ ಕೂಡ ಚಿಂತೆ ಗೊಂದಲಗಳನ್ನು ಪರಿಹಾರ ಮಾಡಿಕೊಂಡು ಗಟ್ಟಿಯಾಗಿ ನಿಂತಿದ್ದೀರಿ. ನೀವು ಎಂತೋ ಬಿಸ್ನೆಸ್ ಮಾಡ್ತಾ ಇದ್ದಾಗ ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಗಟ್ಟಿಯಾಗಿ ನೀವು ಆ ಬಿಸ್ನೆಸ್ಸನ್ನು ನಿಂತಿದ್ದೀರಿ. ಆ ಬಿಸ್ನೆಸ್ ಅಷ್ಟಷ್ಟ ಕೈ ಹಿಡಿತದೆ ಹೇಳುವಂಥದ್ದನ್ನು ಕಂಡುಕೊಂಡಿದ್ದೀರಿ. ಆ ಬಿಸ್ನೆಸ್ಸನ್ನು ಮುಂದುವರಿಸಿ ನೀವು. ಹಾಗೆ ಅನಂತರದಲ್ಲಿ ಯಾರ್ಯಾರು ಹೋಟೆಲ್ ನಡೆಸ್ತಾ ಇದ್ದೀರೋ ಅಥವಾ ಉದ್ಯಮ ಕ್ಷೇತ್ರಗಳನ್ನು ನಡೆಸಬೇಕು ಅಂತೇಳಿ ಆರಂಭ ಮಾಡಬೇಕು ಅಂದ್ಕೊಂಡಿದ್ರು ಅಂಥವರಿಗೆಲ್ಲ ಒಳ್ಳೆ ರೀತಿಯಾದಂಥ ಸಮಯ ಇದೆ. ಯಾಕಂದರೆ ಗುರು ಪಂಚಮದಲ್ಲಿದ್ದಾನೆ. ಹಾಗಾಗಿ ಹೋಟೆಲು, ಕಾಫಿ ಶಾಪು ಅಥವಾ ಇನ್ನೇನಾದ್ರು ಮಾಡೋವರಿಗೆ ಭಾಳ ಒಳ್ಳೆ ರೀತಿಯಾಗಿ ಮಾಡಬಹುದು. ಯಾಕಂದರೆ ಈಗ ನಿಮಗೆ ಹಳೆಯ ಹಿಂದೆ ಇರುವಂತಹ ಏನು ಒಂಥರ ಛಾಯೆ ಅಂತೇಳಿ ಹೇಳ್ತೇವಲ್ಲ, ಸುಮ್ಮನೆ ಒಂಥರ ಹಿಡ್ಕೊಂಡಂಗಿತ್ತು, ಅದೆಲ್ಲ ಬಗೆಹರಿದಿದೆ ಅಂತೇಳಿ ಹೇಳ್ತೇನೆ. ಆರ್ಥಿಕವಾಗಿ ಬಹಳ ರೀತಿಯಾಗಿ ಮುನ್ನುಗ್ಗುವಂಥ ಸಾಧ್ಯತೆಗಳಿದೆ. ಹಣಕಾಸಿಗೆ ಬಹಳ ಒಳ್ಳೆಯದಾಗ್ತದೆ ಈ ತಿಂಗಳಲ್ಲಿ. ಹಾಗೆ ಹಿಂದೆ ಕೊಟ್ಟಂಥ ಹಣವೂ ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತೇಳಿ ಹೇಳ್ತೇನೆ. ಒಂದಂತಕ್ಕೆ ಕೆಟ್ಟ ಶಕುನಗಳು, ಕೆಟ್ಟ ಸ್ವಪ್ನ ಇವೆಲ್ಲ ಕಾಣ್ತಾ ಇತ್ತು ನಿಮಗೆ, ಅದೆಲ್ಲ ಸ್ವಲ್ಪ ಆಗಿ ಅಷ್ಟಷ್ಟಾಗಿ ದೂರ ಆಗಿದೆ. ಒಳ್ಳೆ ರೀತಿಯಾದಂಥ ಬೆಳವಣಿಗೆಗಳು ನೀವಿದ್ದಲು ಬರ್ತಾ ಇದೆ. ಮತ್ತು ಸರ್ಕಾರಿ ನೌಕರಿ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೂ ಕೂಡ ಈ ತಿಂಗಳಲ್ಲಿ ಒಂದೊಳ್ಳೆ ರೀತಿಯಾದಂಥ ಫಲ, ಸಮಾಧಾನ ಸಿಗುವಂಥ ಚಾನ್ಸಸ್ ಇದೆ. ಏನು ಚಿಂತೆ ಮಾಡೋದು ಬೇಡ. ಸರ್ಕಾರಿ ಕೆಲಸದಲ್ಲೆಲ್ಲ ಒಳ್ಳೆ ಹುದ್ದೆಗಳು ಸಿಗುವಂಥ ಚಾನ್ಸಸ್ಸು, ಪರ್ಮನೆಂಟ್ ಆಗುವಂಥ ಸಾಧ್ಯತೆಗಳು, ಮತ್ತು ಯಾವುದೋ ಒಂದು ಧಾರ್ಮಿಕ ವ್ಯಕ್ತಿಗಳ ಒಂದು ಪ್ರಭಾವವೋ ಅಥವಾ ಅವರ ಸಹಕಾರವೋ ಸಹಾಯವೋ ನಮ್ಮವರು ಏನೋ ಒಂದು ಸ್ವಲ್ಪ ಮಾಡಿ ಅಂತೇಳಿ ಹೇಳ್ತಾರೆ ದೊಡ್ಡ ಜನ. ಹಾಗಾಗಿ ಅದರಿಂದ ನಿಮ್ಗೆ ಒಳ್ಳೆ ರೀತಿಯಾದಂಥ ಪರಿಣಾಮಗಳು ಕೂಡ ಸಿಗುತ್ತೆ. ಖರ್ಚನ್ನು ಆಲ್ರೆಡಿ ನೀವು ಕಡಿಮೆ ಮಾಡಿದಿರಿ, ಇನ್ನೂ ಕೂಡ ಕಡಿಮೆ ಮಾಡ್ತಾ ಇರುವಂಥ ಪ್ರಯತ್ನಗಳನ್ನು ಮಾಡಿ. ಮತ್ತು ಜೀವನದಲ್ಲಿ ಕೆಲವೊಂದು ದುರಭ್ಯಾಸಗಳು, ಚಿಂತೆ, ಟೆನ್ಷನ್ ಇರುತ್ತೆ, ಅದೆಲ್ಲ ಸ್ವಲ್ಪ ದೂರ ಆಗಿದೆ. ಅದು ಕೂಡ ಇನ್ನೂ ಆಗುವಂಥ ಸಾಧ್ಯತೆಗಳಿರುತ್ತದೆ. ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಗಾಬರಿ ವಹಿಸುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ನಿಮಗೆ ಸಡನ್ನಾಗಿ ಏನೋ ಸಣ್ಣ ಪುಟ್ಟ ಚಿಂತೆ, ಟೆನ್ಷನ್ನು ಆಗುವಂಥ ಸಾಧ್ಯತೆಗಳು. ಮತ್ತು ಆರೋಗ್ಯದಲ್ಲಿ ಹೊಟ್ಟೆ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಅಂತೇಳಿ ಹೇಳ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ಬಂಧುಗಳಿಗೆ ಬಹಳಷ್ಟು ಉಪಕಾರ ನೀವು ಮಾಡಿದಿರಿ, ಅವರಿಂದ ಸ್ವಲ್ಪ ನಿಮಗೆ ಹೆಲ್ಪ್ ಆಗುವಂಥ ಸಾಧ್ಯತೆಗಳಿದೆ. ಕೆಲವೊಂದು ಕಡೆಗೆ ಮೃಷ್ಟಾನ್ನ ಭೋಜನ ಅಂತೇಳಿ ಕಾಣ್ತದೆ, ಆದರೂ ಕೂಡ ನೋಡಿಕೊಂಡು ಊಟ ತಿಂಡಿ ಮಾಡಿ. ಯಾಕಂದ್ರೆ ನಿಮ್ಮ ಆರೋಗ್ಯವೇ ಸರಿ ಇಲ್ಲದಿದ್ದ ಕಿರಿಕಿರಿ ಜಾಸ್ತಿ ಆಗಬಹುದು. ಮತ್ತು ಪ್ರಯತ್ನವನ್ನು ಹೇಗೆ ಹಿಂದೆ ಮಾಡ್ತಾ ಇದ್ರೋ ಅದನ್ನು 100 ಪಟ್ಟು ಪ್ರಯತ್ನಗಳನ್ನು ಮಾಡಿ. ಆ ಶತಪ್ರಯತ್ನ ಬಹಳ ಒಳ್ಳೆ ರೀತಿಯಾದಂಥ ಲಾಭಾಂಶಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿದೆ. ಮತ್ತು ಹಿರಿಯರಿಂದ ಏನೋ ಒಂದಷ್ಟು ಲಾಭಾಂಶಗಳು ಬರುವಂಥದ್ದಿದೆ. ಏನಾದರೂ ಜಮೀನು ಬರುವಂಥದ್ದು ಇದ್ರೆ ಅದಾಗ್ತದೆ. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಯಾರ್ಯಾರಿದ್ದರೂ ಅಂಥವರಿಗೆ ಸ್ವಲ್ಪ ಲಾಭಾಂಶವು ಜಾಸ್ತಿ ಆಗ್ತದೆ. ಮಾರಾಟಗಳೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳ ಕಡೆಗೂ ಕೂಡ ಬರುತ್ತೆ. ನೂತನವಾದಂಥ ಬಿಸ್ನೆಸ್ಸನ್ನು ಬಹುಶಃ ಸ್ಥಾಪನೆ ಮಾಡುವಂಥ ಸಾಧ್ಯತೆಗಳಿದೆ ಅಂತೇಳಿ ಒತ್ತಿ ಹೇಳ್ತೇನೆ. ಯಾಕಂದರೆ ಗ್ರಹಾನುಕೂಲ ಎಲ್ಲ ಕಡೆಗೂ ನಿಮ್ಗೆ ಅನುಕೂಲ ಇದೆ. ಹಾಗಾಗಿ ನೂತನವಾದಂಥ ಬಿಸ್ನೆಸ್ಸನ್ನು ಕೂಡ ಆರಂಭ ಮಾಡಿ ಲಾಭಾಂಶಗಳನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡಿ. ಇನ್ನು ಈ ತಿಂಗಳಲ್ಲಿ 10ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಹಾಗೆ 20ನೇ ತಾರೀಕು 18ನೇ ತಾರೀಕು ಪ್ರಶಸ್ತವಾಗಿದೆ. ಪೂಜೆ ಪುನಸ್ಕಾರಗಳನ್ನು ಮಾಡಿ ಶುಭವಾಗಲಿ. ಹಾಗೆ ಉತ್ತರಾಷಾಢ ನಕ್ಷತ್ರ 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೆ
ಈ ತಿಂಗಳಲ್ಲಿ ಪ್ರತಿನಿತ್ಯವೂ ಕೂಡ ನೀವು ಹಿಂದೆ ನಮಃ ಶಿವಾಯ ಜಪ ಮಾಡಲಿಕ್ಕೆಲ್ಲ ಹಿಂದೆ ಬಹಳ ಸಲ ಹೇಳಿದ್ದೆ ನಾನು. ಆ ನಮಃ ಶಿವಾಯ ಜಪವನ್ನು ಕಂಟಿನ್ಯೂ ಆಗಿ ಮಾಡಿ, ಅದರಿಂದ ಬಹಳ ಒಳ್ಳೆಯದಾಗ್ತದೆ. ಇನ್ನು ಶ್ರವಣ ನಕ್ಷತ್ರ, ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸೇವೆ ಮಾಡ್ತಾ ಬನ್ನಿ, ಅದರಿಂದ ಬಹಳ ಒಳ್ಳೆಯದಾಗ್ತದೆ. ಇನ್ನು ಧನಿಷ್ಠಾ ನಕ್ಷತ್ರದವರು ಈ ಸಲ ಈ ತಿಂಗಳಲ್ಲಿ ಸಾಧ್ಯವಾದರೆ ನೋಡಿ, ಅಕ್ಷತ್ರದಿ ಅಮಾವಾಸ್ಯೆ ಇದೆ, ಎಲ್ಲಾದರೂ ಈಶ್ವರನ ದೇವಸ್ಥಾನಕ್ಕೆ ಹೋಗಿ 27ನೇ ತಾರೀಕಿಗೆ ನೀವೆಲ್ಲೋ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ಪೂಜೆ ಪುನಸ್ಕಾರ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಇಷ್ಟು ಮಾಡಿದರೆ ಮಕರ ರಾಶಿಗೂ ದೈವಾನುಗ್ರಹ ಇದೆ, ಭಗವಂತ ಅನುಗ್ರಹ ಆಶೀರ್ವಾದ ಮಾಡ್ತಾನೆ. ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.